ಸಾಮಾನ್ಯವಾಗಿ ಸ್ಟಾರ್ ನಟರು ತಮ್ಮ ಡಯಟ್ ಅಥವಾ ವರ್ಕೌಟ್ ಬಗ್ಗೆ ಮಾತನಾಡ್ತಾರೆ. ಆದರೆ ಇಲ್ಲಿ ಮಾಧವನ್ ಮನುಷ್ಯನ ವ್ಯಕ್ತಿತ್ವದ ಬದಲಾವಣೆಗಳ ಬಗ್ಗೆ ಮಾತನಾಡಿದ್ದಾರೆ. ಅವರ ಮಾತುಗಳನ್ನು ಕೇಳೋದಕ್ಕೆ ಸರಳ ಅಂತ ಅನಿಸಿದ್ರು ಅದರ ಆಳ ಬಹಳ ಇದೆ. ಜೀವನದಲ್ಲಿ ನಾವು ತೆಗೆದುಕೊಳ್ಳುವಂತ ಪ್ರಮುಖ ನಿರ್ಧಾರ ನಮ್ಮ ಭವಿಷ್ಯವನ್ನ ಹೇಗೆ ನಿರ್ಧರಿಸುತ್ತೆ ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಇದನ್ನ ನೋಡಿರುವಂತ ಅಭಿಮಾನಿಗಳು ಮಾಡಿಯ ಲಾಜಿಕ್ಗೆ ಫಿದಾ ಆಗಿದ್ದಾರೆ. ಹೌದಲ್ವಾ, ನಾವು ಇದನ್ನೆಲ್ಲ ಮರ್ತೇ ಬಿಟ್ಟಿದ್ವಿ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಬಣ್ಣದ ಲೋಕದ ಗದ್ದಲದ ನಡುವೆ ಇಂತಹ ಒಂದು ಅರ್ಥಪೂರ್ಣ ಸಂದೇಶ ಹೊರಬಂದಿರೋದು ನಿಜಕ್ಕೂ ವಿಶೇಷ. ಹಾಗಾದ್ರೆ ಮ್ಯಾಡಿ ಅಷ್ಟೊಂದು ಗಂಭೀರವಾಗಿ ಹೇಳಿದ್ದೇನು ಗೊತ್ತಾ? ಸರಿಯಾದ ವಯಸ್ಸಲ್ಲಿ ಮದುವೆ ಯಾಕೆ ಮುಖ್ಯ ಅಂತ. ನಮ್ಮ ಹಿರಿಯರು ಬೇಗ ಮದುವೆಯಾಗು ಅಂತ ಹೇಳೋದನ್ನ ನಾವು ಸಮಾಜದ ಒತ್ತಡ ಅಂತ ಸುಲಭವಾಗಿ ತಳ್ಳಿ ಹಾಕ್ತೀವಿ. ಆದರೆ ಮಾಧವನ್ ಪ್ರಕಾರ ಇದರ ಹಿಂದೆ ಒಂದು ಸೈಕಲಾಜಿಕಲ್ ಸತ್ಯ ಇದೆ. ನಾವು ಯುವಕರಾಗಿದ್ದಾಗ ನಮ್ಮ ಮನಸ್ಸು ತುಂಬಾ ಮೃದುವಾಗಿರುತ್ತೆ. ನಾವು ಹೊಸ ಬದಲಾವಣೆಗಳಿಗೆ ಮತ್ತೆ ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ಬೇಗನೆ ಹೊಂದ್ಕೊಳ್ತೀವಿ. ಇನ್ನೊಬ್ಬರಿಗಾಗಿ ನಮ್ಮ ಸಣ್ಣ ಪುಟ್ಟ ಅಭ್ಯಾಸಗಳನ್ನ ಬದಲಿಸಿಕೊಳ್ಳೋ ಶಕ್ತಿ ಆಗ ನಮ್ಮಲ್ಲಿ ಹೆಚ್ಚಾಗಿರುತ್ತೆ. ವಯಸ್ಸು ಹೆಚ್ಚಾದಂತೆ ನಮ್ಮ ಆಲೋಚನೆಗಳು ಸೆಟ್ ಆಗಿಬಿಡುತ್ತೆ. ನಾವೊಂದು ನಿರ್ದಿಷ್ಟ ಜೀವನ ಶೈಲಿಗೆ ಗಟ್ಟಿಯಾಗಿ ಅಂಟ್ಕೊಳ್ತೀವಿ ಅಂತ ಮಾಧವನ್ ಹೇಳ್ತಾರೆ. ಹಾಗೆ ಇದನ್ನ ಎಸೆಂಟ್ರಿಸಿಟಿ ಅಂತ ಅವ್ರು ಕರೀತಾರೆ. ಅಂದ್ರೆ ಒಂದು ರೀತಿಯಾದಂಥ ಹಠ ಅಥವಾ ವಿಚಿತ್ರವಾದಂಥ ಸ್ವಭಾವ ಅಂತ ಅವರು ಕರೀತಾರೆ. ವಯಸ್ಸಾದ ಮೇಲೆ ಯಾರೋ ಒಬ್ರು ನಮ್ಮ ಜೀವನಕ್ಕೆ ಬಂದು ನಮ್ಮನ್ನ ಬದಲಿಸೋದಕ್ಕೆ ಪ್ರಯತ್ನಿಸಿದ್ರೆ ಅದನ್ನ ಒಪ್ಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ. ಇದು ಸಂಬಂಧಗಳಲ್ಲಿ ಬಿರುಕು ಮೂಡಿಸೋದಕ್ಕೂ ಕೂಡ ಕಾರಣ ಆಗುತ್ತೆ. ಸಂಸಾರದಲ್ಲಿ ಹೊಂದಾಣಿಕೆ ಅನಿವಾರ್ಯ. ಮದುವೆ ಅನ್ನೋದು ಇಬ್ರು ವ್ಯಕ್ತಿಗಳು ಒಂದೇ ಹಾದಿಯಲ್ಲಿ ಸಾಗೋ ಪಯಣ. ಇದು ಮಾಧವನ್ ಅವರ ಪ್ರಕಾರ ಮದುವೆ ಆದ್ಮೇಲೆ ನಾವು ನಮ್ಮ ಸ್ವಂತಿಕೆಯ ಸ್ವಲ್ಪ ಭಾಗವನ್ನ ಕಳೆದುಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸಂಗಾತಿಗಾಗಿ ನಮ್ಮ ಕೆಲ ನಂಬಿಕೆಗಳನ್ನ ಮತ್ತೆ ಜೀವನ ಶೈಲಿಯನ್ನ ತಿದ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ನಾವು ಎಷ್ಟು ಚಿಕ್ಕವರಿದ್ದಾಗ ಈ ಬದಲಾವಣೆ ಒಡ್ಡಿಕೊಳ್ತೀವೋ ಅಷ್ಟು ಸುಲಭವಾಗಿ ಆ ಬಂಧ ಗಟ್ಟಿಯಾಗಿರುತ್ತೆ. ಒಂದು ವೇಳೆ ನಾವು ತುಂಬಾ ತಡವಾಗಿ ಮದುವೆ ಆದ್ರೆ ನಮ್ಮ ವ್ಯಕ್ತಿತ್ವ ಕಬ್ಬಿಣದ ಸಲಾಕೆಯಂತೆ ಗಟ್ಟಿಯಾಗಿರುತ್ತೆ. ಅದಕ್ಕೆ ಬಾಗುವ ಗುಣ ಕೂಡ ಇರೋದಿಲ್ಲ. ಆಗ ಬಾಂಧವ್ಯ ಬೆಳೆಯೋ ಬದಲು ಸಂಘರ್ಷನೇ ಹೆಚ್ಚಾಗುತ್ತೆ. ಯುವ ಜನರು ಜೇಡಿ ಮಣ್ಣಿನಂತಿರ್ತಾರೆ. ಅವರನ್ನ ಪ್ರೀತಿಯಿಂದ ಯಾವ ರೂಪಕ್ಕೆ ಬೇಕಾದರೂ ಬದಲಿಸಬಹುದು. ಇದೇ ಕಾರಣಕ್ಕೆ ಸರಿಯಾದ ವಯಸ್ಸಿನಲ್ಲಿ ಜೀವನದ ಜೊತೆಗಾರರನ್ನ ಆರಿಸಿಕೊಳ್ಳೋದು ಲೈಫ್ಗೆ ಒಂದು ಭದ್ರ ಬುನಾದಿ ಅಂತ ಮಾಡಿ ಅಭಿಪ್ರಾಯಪಟ್ಟಿದ್ದಾರೆ.